ರಿವೈಸ್ ಮಾಡಿದೀರಾ ಅಂತ ಹೇಳಿದ್ರೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ದೀಸ್ ಆರ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಐ ಟೆಲ್ ಯು ವೇರ್ ದಿಲ್ ಆರ್. ಟೆಂಪರೇಚರ್ ನ ಫ್ಯಾರನ್ ಹೀಟ್ ಇಂದ ಕೆಲ್ವಿನ್ ಸ್ಕೇಲ್ ಗೆ ಕನ್ವರ್ಟ್ ಮಾಡಿ ಅಂತ ಹೇಳೋದು ಕ್ವೆಶನ್ ಕೇಳಬಹುದು. ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಟ್ಟು ಮೋಲ್ ಕಂಡಿಡಿರಿ ಅಂತ ಹೇಳಿ ಕೇಳಬಹುದು, ಅಥವಾ ಕೊಟ್ಟಿರುವಂತಹದ್ರಲ್ಲಿ ಯಾವುದಕ್ಕೆ ಜಾಸ್ತಿ ನಂಬರ್ ಆಫ್ ಆಟಮ್ಸ್ ಇದಾವೆ ಅಂತ ಕ್ವೆಶನ್ಸ್ ಅವ್ರು ಕೇಳಬಹುದು ಟ್ರಿಕಿ ಆಗಿ. ಸೋಡಿಯಂ ಥಯೋಸೈನೈಡ್ ಯು ವಿಲ್ ಗೆಟ್ ರೈಟ್. So how do you detect elements using Lasignus reagent is one of the most important topic. Do not miss that. Hello my dear students, welcome you all to PW Kannada channel. ಹೇಗಿದ್ದೀರಾ ಎಲ್ಲರೂ? I hope you all are doing amazing. ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾಸ್ 11th ನಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ಸ್ ತುಂಬಾ ಕಡೆ ಕಾಲೇಜ್ ಮಕ್ಕಳಿಗೆ ನಡೀತಾ ಇದೆ. ನೀವುಗಳು ಹೇಗೆ 65+ ನ ಸ್ಕೋರ್ ಮಾಡಬಹುದು, ಅದೇ ತರ ತುಂಬಾ ಜನ ಮಕ್ಕಳಿಗೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರೋದ್ರಿಂದ ಕ್ವೆಶನ್ ಪೇಪರ್ ಯಾವ ತರ ಇರುತ್ತೆ ಅಂತ ಹೇಳಿ ಗೊತ್ತಿರಲ್ಲ. ಸೊ ತಪ್ಪದೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಮಿನಿ ಡಿಸ್ಟ್ರಿಕ್ಟ್ಸ್ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಆಫ್ ಕ್ವೆಶನ್ ಪೇಪರ್ 70 ಮಾರ್ಕ್ಸ್ ಮಿಡ್ ಟರ್ಮ್ ಪೇಪರ್ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನಿಮಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ ಕ್ವೆಶನ್ ಪೇಪರ್ಸ್ ನಲ್ಲಿ ಬಂದಿತ್ತಾ ಇಲ್ವಾ ಅಂತ ಹೇಳೋದನ್ನ ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು. ಹಾಗಾದ್ರೆ ಶುರು ಮಾಡೋಣ ನಮ್ಮ ಚಾಪ್ಟರ್ 1. ಮಕ್ಕಳೇ, ನೀವು ರಿವೈಸ್ ಮಾಡಿದೀರಾ ಅಂತ ಹೇಳಿದ್ರೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ದೀಸ್ ಆರ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಐ ಟೆಲ್ ಯು ವೇರ್ ದಿಲ್ ಆಸ್ಕ್. ಓಕೆ, so from some basic concepts of chemistry, AZT, Taxol ಅಥವಾ cisplatin ಇಂಪಾರ್ಟೆಂಟ್ ಡ್ರಗ್ಸ್ ಏನಿದೆ ಅದನ್ನ ಅವರು MCQs ನಲ್ಲಿ ಕೇಳುವಂತಹ ಚಾನ್ಸಸ್ ಇದೆ, ಇಲ್ಲ FIB ನಲ್ಲಿ fill in the blanks ನಲ್ಲಿ ಕೇಳ್ತಾರೆ. ಅಂಡ್ ಲಿಮಿಟಿಂಗ್ ರಿಯೇಜೆಂಟ್, ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಮ್ ದಿಸ್ ಚಾಪ್ಟರ್. ಮಕ್ಕಳೇ, ಲಿಮಿಟಿಂಗ್ ರಿಯೇಜೆಂಟ್ ನಲ್ಲಿ ಆಲ್ರೆಡಿ ನೈಟ್ರೋಜನ್, ಹೈಡ್ರೋಜನ್, ಅಮೋನಿಯಾ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನು ಸಾಲ್ವ್ ಮಾಡಿದ್ದಾರೆ ಅದನ್ನ ಕೇಳಬಹುದು. ಇನ್ನು ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ when I check the questions, I came to know that exercise nallu kuda there is one limiting reagent based questions. 300 atoms of A, 200 atoms of B react ಆಗ್ತಾ ಇದೆ. Identify the limiting reagent. Like you just cross verify that question also. Answer ಏನು ಆ ಕ್ವೆಶನ್ ಗೆ ಅಂತ ಹೇಳೋದನ್ನ ಕೇಳ್ತಾರೆ. ಅದನ್ನ ಬೇಸಿಕ್ ಯೂನಿಟ್ಸ್ ಅದರದ್ದು MCQ ಟೈಪ್ ಆಫ್ ಕ್ವೆಶನ್ಸ್. ಟೆಂಪರೇಚರ್ ನ ಫ್ಯಾರನ್ ಹೀಟ್ ಇಂದ ಕೆಲ್ವಿನ್ ಸ್ಕೇಲ್ ಗೆ ಕನ್ವರ್ಟ್ ಮಾಡಿ ಅಂತ ಹೇಳೋದ್ರದ್ದು ಕ್ವೆಶನ್ ಕೇಳಬಹುದು. ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ, ಮತ್ತೆ ಕೊಟ್ಟಿರುವಂತಹ ನಂಬರ್ ನಲ್ಲಿ ಸೈಂಟಿಫಿಕ್ ನೋಟೇಷನ್ ನ ಹೇಗೆ ಬರೆಯುವಂತಹದ್ದು, ಇದೆಲ್ಲ ಕೂಡ FIB ಗೆ ಸಾಕಷ್ಟು ಕ್ವೆಶನ್ಸ್ ಇದರಲ್ಲಿ ಕೇಳಿದ್ದಾರೆ. ಮೋಲ್ಸ್ ಅನ್ನ ಕಂಡಿಡಿರಿ, ಮೊಲಾರಿಟಿಯನ್ನ ಕಂಡಿಡಿರಿ ಅಂತ ಹೇಳೋದನ್ನ ಕೂಡ 1 ಮಾರ್ಕಿಗೆ ಅವರು ಕೇಳಿದ್ದಾರೆ. ಈಸಿ ಕ್ವೆಶನ್ಸ್ ಇರುತ್ತೆ. ಸರಿನಾ? ಮೋಲ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳೋದ್ರ ಬೇಸ್ ಮೇಲೆ ನಿಮ್ಗೆ ಅವ್ರು ಕೇಳ್ತಾರೆ. ಮೋಲ್ಡ್ ಸಿಂಪಲ್ ಇಕ್ವೇಶನ್ ಯಾವ್ದು? ಮಾಸ್ ಬೈ ಗಿವನ್ ಮಾಸ್ ಬೈ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಈ ಇಕ್ವೇಶನ್ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮೋಲ್ ನಲ್ಲಿ ಅವರು ವಾಲ್ಯೂಮ್ ಕೊಟ್ಟಿರ್ತಾರೆ. ಸೊ ವಾಲ್ಯೂಮ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ವಾಲ್ಯೂಮ್ 22.4 ಲೀಟರ್ at 1 atmospheric pressure. ಸೊ ಗಿವನ್ ವಾಲ್ಯೂಮ್ ಬೈ ಮೋಲಾರ್ ವಾಲ್ಯೂಮ್. ಈ 22.4 ಲೀಟರ್ ಅಂತ ಹೇಳಿದ್ರೆ ಏನು? ಮೋಲಾರ್ ವಾಲ್ಯೂಮ್. ಹೀಗೆ ಕೊಟ್ಟಿರೋ ವಾಲ್ಯೂಮ್ ಅನ್ನ ಮೋಲಾರ್ ವಾಲ್ಯೂಮ್ ನಿಂದ ಡಿವೈಡ್ ಮಾಡಿದ್ರು ನಿಮ್ಗೆ ಮೋಲ್ ಸಿಗುತ್ತೆ. ಅದೇ ತರ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರೇನಾದ್ರು ನಂಬರ್ ಆಫ್ ಆಟಮ್ಸ್ ಕೊಟ್ರೆ, ಓಕೆ, ನಂಬರ್ ಆಫ್ ಆಟಮ್ಸ್, ನಂಬರ್ ಆಫ್ ಮಾಲಿಕ್ಯೂಲ್ಸ್, ಇನ್ ಜನರಲ್ ಎನಿ ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಡ್ಲಿ, ಇಲೆಕ್ಟ್ರಾನ್ಸ್ ಕೊಡ್ಲಿ, ಪ್ರೋಟಾನ್ಸ್ ಕೊಡ್ಲಿ, ನೀವು ಅದನ್ನ ಅವಗಾಡ್ರೋ ನಂಬರ್ ನಿಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಅಲ್ಲೂ ಕೂಡ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಮೋಸ್ಟ್ ಆಫ್ ದ ಕಾಲೇಜ್ ನಲ್ಲಿ ಈ ಒಂದು ಸಿಂಪಲ್ ಇಕ್ವೇಶನ್ ಬೇಸ್ಡ್ ಕ್ಯಾಲ್ಕುಲೇಷನ್ಸ್ ನ ಅವರು MCQ ನಲ್ಲೂ ಕೇಳಿದ್ರೆ, ಇಲ್ಲ 2 ಮಾರ್ಕ್ಸ್ ನಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಮೆಂಟಲಿ ಬಿ ಪ್ರಿಪೇರ್ಡ್. ಅದೇ ತರ ಮೊಲಾರಿಟಿದು ಯೂನಿಟ್ಸ್ ನ ಕೇಳಬಹುದು. ಓಕೆ, ಎಕ್ಸ್ಕ್ಯೂಸ್ ಮೀ. Postulates of Dalton's atomic theory ಕೇಳ್ತಾರೆ ಅವರು 3 ಮಾರ್ಕ್ಸ್ಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಡಿಫೈನ್ ಅಟಾಮಿಕ್ ಮಾಸ್ ಯೂನಿಟ್, ಇದನ್ನ FIB ನಲ್ಲಿ ಕೇಳಬಹುದು, 1 ಮಾರ್ಕಿಗೆ ಕೇಳಬಹುದು. ಕ್ಯಾಲ್ಕುಲೇಟ್ ಅವರೇಜ್ ಅಟಾಮಿಕ್ ಮಾಸ್, ಕಾರ್ಬನ್ ಕೇಳಬಹುದು, ಇಲ್ಲ ಕ್ಲೋರಿನ್, ಇಲ್ಲ ಅಂತ ಹೇಳಿದ್ರೆ ಆರ್ಗಾನ್, ಇಲ್ಲ ಅಂತ ಹೇಳಿದ್ರೆ ಬ್ರೋಮಿನ್. ಈ 4ರಲ್ಲಿ ಯಾವ್ದಾದ್ರು ಒಂದು ಆಟಮ್ ಎಲಿಮೆಂಟಿನ ಅವರೇಜ್ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳೋ ಕ್ವೆಶನ್ಸ್ ಕೇಳಬಹುದು ಫಾರ್ 2 or 3 ಮಾರ್ಕ್ಸ್. ಮೋಲ್ಸ್ ಕ್ಯಾಲ್ಕುಲೇಷನ್ ಬೈ ಗಿವಿಂಗ್ ಆಲ್ ದಿಸ್. ಮಾಸ್ ಕೊಟ್ಟು ಮೋಲ್ ಕೇಳ್ಬಹುದು, ವಾಲ್ಯೂಮ್ ಕೊಟ್ಟು ಮೋಲ್ ಕಂಡಿಡಿರಿ ಅಂತ ಹೇಳಿ ಕೇಳ್ಬಹುದು, ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಟ್ಟು ಮೋಲ್ ಕಂಡಿಡಿರಿ ಅಂತ ಹೇಳಿ ಕೇಳಬಹುದು, ಅಥವಾ ಕೊಟ್ಟಿರುವಂತಹದ್ರಲ್ಲಿ ಯಾವುದಕ್ಕೆ ಜಾಸ್ತಿ ನಂಬರ್ ಆಫ್ ಆಟಮ್ಸ್ ಇದಾವೆ ಅಂತ ಕ್ವೆಶನ್ಸ್ ಅನ್ನ ಅವ್ರು ಕೇಳಬಹುದು ಟ್ರಿಕಿ ಆಗಿ. ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಲ್ಲಿ ಫಾರ್ ಶೋರ್ ಒಂದು ಲಾ ಅಂತ ಕೇಳ್ತಾರೆ 2 ಮಾರ್ಕ್ಸ್ಗೆ. ಸೊ ಡಿಫೈನ್ ದಟ್ ಲಾ ಅಂತ ಹೇಳೋ ರೀತಿನಲ್ಲಿ. ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ 3 ಮಾರ್ಕ್ಸ್. ಇದು ಟೆಕ್ಸ್ಟ್ ಬುಕ್ ಕ್ವೆಶನ್ಸ್. ಆಲ್ರೆಡಿ ಸಾಲ್ಡ್ ಎಕ್ಸಾಂಪಲ್ ಇದೆ, ಅದು ತುಂಬಾ ಕಡೆ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದೆ. ಓದ್ಕೊಳ್ಳಿ ಅದನ್ನ ಕರೆಕ್ಟ್ ಆಗಿ. ದೆನ್ ಕಮ್ಸ್ ಡೆಫಿನಿಷನ್ ಆಫ್ ಮೊಲಾರಿಟಿ ಕ್ಯಾಲ್ಕುಲೇಷನ್ಸ್. ಡೆಫಿನಿಷನ್ ಆಫ್ ಮೊಲಾಲಿಟಿ ಕ್ಯಾಲ್ಕುಲೇಷನ್ಸ್. These are very important. Do not skip. Coming to some basic principles and techniques. One of the most difficult chapter for many of the students because this chapter is so huge. ಹಾಗಾಗಿ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಈ ಚಾಪ್ಟರ್ ನಲ್ಲಿ ಏನ್ ಫೋಕಸ್ ಮಾಡಬೇಕು ಅಂತ ಹೇಳಿ.
See, when you go through the different question paper of midterm, no, you will understand that what topics you should not miss. Okay, from nomenclature ninda ನೀವು MCQ ಅಥವಾ FIB ನಲ್ಲಿ for sure you can get one questions. ಮತ್ತೆ electrophiles, define nucleophile with examples ಕೇಳಬಹುದು ಅವರು. ಕಾರ್ಬೋಕ್ಯಾಟಯಾನ್ ಸ್ಟ್ರಕ್ಚರ್ ಸ್ಟೆಬಿಲಿಟಿ, ಕಾರ್ಬಾನಯಾನ್ ಸ್ಟ್ರಕ್ಚರ್ ಸ್ಟೆಬಿಲಿಟಿ, ಫ್ರೀ ರಾಡಿಕಲ್ ಹೇಗೆ ಫಾರ್ಮ್ ಆಗುತ್ತೆ, ಕಾರ್ಬೋಕ್ಯಾಟಯಾನ್ ಹೇಗೆ ಫಾರ್ಮ್ ಆಗುತ್ತೆ, ಸೊ ಹೋಮೋಲಿಟಿಕ್ ಕ್ಲೀವೇಜ್ ಆದಾಗ ಕೋವ್ಯಾಲೆಂಟ್ ಬಾಂಡ್ ಇದು ಯಾವ ಒಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ, ಅಂಡ್ ಆಲ್ ದ 3 effects, ಇಂಡಕ್ಟಿವ್ effect, mesomeric effect, electromeric effect. You should know the definition, example, types and differences. They'll attack you from any of these type of questions. Define inductive effect, explain 2 types with an example, or write any 3 difference between inductive effect and mesomeric effect. Athava mesomeric effect and electromeric effect idu differences na kelbohudu, and this question is very very important for 2 mark or 3 mark. And now when it comes to the purification of organic compounds, you have 3 parts. First of all, when you revise, make 3 parts. Purification using physical methods, where you have learned about crystallization, filtration, differential extraction, distillation, right? So idella kuda nim taleli irbeku applications, especially chromatography. So define chromatography, write any 2 applications of chromatography. ಅದರ ಬಗ್ಗೆ ಕೇಳಬಹುದು. ಅಥವಾ how do you distinguish aniline from chloroform from aniline, what technique will you use it, ಅಂತಹ ಕ್ವೆಶನ್ಸ್ ನ ಕೇಳ್ತಾರೆ. ಸೊ ಇಲ್ಲ ಅಂತ ಹೇಳಿದ್ರೆ ಗ್ಲಿಸರಾಲ್ ಅನ್ನ ನೀವು ಸಪರೇಟ್ ಮಾಡಬೇಕು ಅಂತ ಹೇಳಿದ್ರೆ how distillation under reduced pressure will help to separate glycerol from spent lye soap. ಇದು ಸೋಪ್ ಇಂದ ಹೇಗೆ ನೀವು ಗ್ಲಿಸರಾಲ್ ನ ಸಪರೇಟ್ ಮಾಡ್ತೀರಾ ಅಂತ ಹೇಳೋ ಕ್ವೆಶನ್ ಒಂದು ಕಾಮನ್ ಆಗಿ ಕೇಳಿದರೆ, ಅದನ್ನ ಕೇಳಬಹುದು. ಸೊ ಇದರಲ್ಲಿ ನೆಕ್ಸ್ಟ್ ಪಾರ್ಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಡಿಟೆಕ್ಷನ್. ಸೊ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ವೆರ್ ಯು ಡಿಟೆಕ್ಟ್. ಸೊ ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಕ್ವೆಶನ್ ಇಸ್ ಫ್ರಮ್ Lasignus reagent. So what is Lasignus reagent, or how does the carbon or nitrogen is identified in a given organic compound using Lasignus reagent? Say for example, if carbon is there or nitrogen is there, it will form cyanide. And Lasignus reagent ನಲ್ಲಿ ಸೋಡಿಯಂ ಇದೆ, ಸೋಡಿಯಂ ಸಯನೈಡ್ ಅಂತ ಹೇಳುವಂಥದ್ದು ನಿಮ್ಗೆ ಸಿಗುತ್ತೆ. ಸಲ್ಫೈಡ್ ಇತ್ತು ಅಂತ ಹೇಳಿದ್ರೆ ಸೋಡಿಯಂ ಸಲ್ಫೈಡ್ ಸಿಗುತ್ತೆ. ಸೋಡಿಯಂ ಸಯನೈಡ್, ಸಲ್ಫರ್ ಎಲ್ಲವೂ ಇತ್ತು ಅಂತ ಹೇಳಿದ್ರೆ ಸೋಡಿಯಂ ಥಯೋಸೈನೈಡ್ you will get, right? So how do you detect elements using Lasignus reagent is one of the most important topic. Do not miss that. So each questions will be asked for 1 mark. You can expect this in part A. All right. Next, for 3 marks, what sort of questions we can expect? For 3 marks, Liebig's method nalli carbon hydrogen estimation or Dumas method of estimating nitrogen N2 gas form ನಲ್ಲಿ ಹೇಗೆ estimate ಮಾಡ್ತೀರಾ, or estimating nitrogen present in the organic compound in Geldahl's method is very important. And Carey's method ನಲ್ಲಿ ಹೇಗೆ halogens ನ detect ಮಾಡ್ತೀರಾ, ಇದೆಲ್ಲವೂ ಕೂಡ most expected questions for 3 marks from the chapter Organic Chemistry, basic concepts, basic principles and techniques. So ತುಂಬಾ ಜನ neglect ಮಾಡ್ತಾರೆ Liebig's method, Carey's method, Geldahl's method. Neglect ಮಾಡಬೇಡಿ, because it is a short 5 mark questions. ಎಲ್ಲಿಂದ ಪಕ್ಕಾ 5 mark questions ನ ಅವರು ಕೇಳ್ತಾರೆ. All right, moving on further. Chromatography application, adsorption chromatography, thin layer chromatography, paper chromatography, principle, users, application, RF factor, ಹೇಗೆ calculate ಮಾಡುವಂಥದ್ದು. They'll ask this. And how do you detect sodium cyanide ion, that Prussian blue color formation ಆಗಿರಬಹುದು, dark blood red color formation for NCS minus ion ಆಗಿರಬಹುದು. ಇದೆಲ್ಲ ಕೂಡ most expected question from this chapter. Do not skip. So now you got the idea about organic chemistry, and most of you already would have known the hybridization calculation. Like, what is the hybridization of carbon in a given organic compound based on number of sigma bond, number of double bond, number of triple bond. Similarly, they'll also ask calculate the sigma bond and pi bond in a given compound. These are the most expected questions for MCQs ಆಗಿರುತ್ತೆ. ಸರಿನಾ? Moving further, structure of atom. From structure of atom, so important questions ಯಾವುದೆಲ್ಲ ಕೇಳ್ತಾರೆ ಅಂತ ಹೇಳಿದ್ರೆ, so obviously properties of cathode rays ಏನು, anode rays ಏನು, differences between cathode rays, anode rays, fundamental particles ನ properties ಆಗಿರಬಹುದು, charge mass ratio,
ಬೇಸ್ಡ್ ಕ್ವೆಶನ್ಸ್ ಫಾರ್ ಹಾಟ್ಸ್ ನಲ್ಲಿ ಕೇಳಬಹುದು. ಇಲ್ಲಾಂದ್ರೆ ಸಿಂಪಲ್ ಆಗಿ ಕ್ಯಾಥೋಡ್ ರೇ ಏನು, ಪ್ರಾಪರ್ಟೀಸ್ ಏನು, ಆನೋಡ್ ರೇಸ್ ಏನು, ಪ್ರಾಪರ್ಟೀಸ್ ಏನು, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಗಳು, ಮಾಸ್ ಗಳು ಹೇಳಾಯ್ತು. ಅಂಡ್ ವೇವ್ ಲೆಂತ್, ಫ್ರೀಕ್ವೆನ್ಸಿ, ಸ್ಪೀಡ್ ಆಫ್ ಲೈಟ್, ಇದರ ಬೇಸ್ ಮೇಲೆ ಕಂಪಲ್ಸರಿ ಕ್ವೆಶನ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವೆಶನ್ ಫಾರ್ even MCQs. There are paper where they've asked questions, calculations of frequency and wavelength for MCQs. That is exactly where you collapse, because you never expect calculations in MCQ part. You expect that, okay, MCQ part will be full on theory, and all of a sudden they give lot of questions related to formulas and units. You will get stuck, and that's when you feel like chemistry is difficult. Expect 1 mark 2 mark questions again. So 2 mark MCQs, 2 mark ನ್ಯೂಮೆರಿಕಲ್ಸ್ ನ 1 ಮಾರ್ಕ್ MCQs ಗೆ ನೀವು ಆಲ್ರೆಡಿ ಮೆಂಟಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪೇಪರ್ ಇಸ್ ಗೋಯಿಂಗ್ ಟು ಬಿ ಮೋರ್ ಈಸಿ ಅಂತ ಹೇಳಿ. ಸೊ ದೆನ್ ಫೋಟಾನ್, ನಂಬರ್ ಆಫ್ ಫೋಟಾನ್ ಎಷ್ಟು ಎಮಿಟ್ ಆಯ್ತು. ಸೊ ಕ್ವಾಂಟಾ ಬೇಸ್ಡ್ ಕ್ವೆಶನ್ಸ್ ಆಗಿರಬಹುದು ಕೇಳ್ತಾರೆ. ಹೈಡ್ರೋಜನ್ ಸ್ಪೆಕ್ಟ್ರಾ ರಿಲೇಟೆಡ್ ಕ್ವೆಶನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಯು ಕೆನಾಟ್ ಸ್ಕಿಪ್ ದಿಸ್. ಸೊ ಹೈಡ್ರೋಜನ್ ಸ್ಪೆಕ್ಟ್ರಾ, ರಿಡ್ಬರ್ಗ್ ಕಾನ್ಸ್ಟೆಂಟ್ ಬೇಸ್ಡ್ ಕ್ಯಾಲ್ಕುಲೇಷನ್ಸ್ ಕೇಳ್ತಾರೆ. ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ನಲ್ಲಿ ಕ್ಯಾಲ್ಕುಲೇಷನ್ಸ್ ಕೆಲವೊಂದು ಕಾಲೇಜ್ ನಲ್ಲಿ ಕೇಳಿದ್ದಾರೆ, ಬಟ್ ಆ ಫಿನಾಮಿನಾ ಏನು, ಬ್ಲಾಕ್ ಬಾಡಿ ರೇಡಿಯೇಷನ್ ಫಿನಾಮಿನಾ ಏನು, 2 ಮಾರ್ಕ್ಸ್ ಗೆ ಡೆಫಿನಿಷನ್ಸ್ ಕೇಳಬಹುದು. ಅದೇ ತರ ಡಿಬ್ರಾಯ್ ಇಕ್ವೇಶನ್. ಸೊ ಡಿಬ್ರಾಯ್ ಇಕ್ವೇಶನ್ ನ ಕ್ಯಾಲ್ಕುಲೇಷನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈವನ್ ಫಾರ್ 1 ಮಾರ್ಕ್. Okay, do not be like, okay, under 3 mark only they last question. No. Heisenberg uncertainty principle, definition and calculation, both are important. Quantum numbers, note on quantum number athwa significance on quantum numbers keltare. Orbitals, maximum number of orbitals yav tara calculate ಮಾಡಬೇಕು. So if they give orbit, main orbit K, L, M, N, how do you calculate maximum number of orbitals present in these main orbit using the formula 2n square? How do you calculate maximum number of electrons which are present in all these orbitals using the formula maximum orbit calculation? You will take away, you use the formula n square. ಇದು ಒಂದು ಕೊಟ್ಟಿರುವಂತಹ ಶೆಲ್, ಕೆ ಶೆಲ್ ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಬ್ ಶೆಲ್ಸ್ ಇದಾವೆ ಅಥವಾ ಆರ್ಬಿಟಲ್ ಇದಾವೆ, ಮ್ಯಾಕ್ಸಿಮಮ್ ಆರ್ಬಿಟಲ್ ಗೆ n ಸ್ಕ್ವೇರ್ ಫಾರ್ಮುಲಾ ತಗೊಳ್ತೀರಾ. 2n ಸ್ಕ್ವೇರ್ ಫಾರ್ಮುಲಾವನ್ನ ನೀವು ಮ್ಯಾಕ್ಸಿಮಮ್ ಇಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಮೇಜರ್ ಶೆಲ್ ಕೆ ಇತ್ತು ಅಂತ ಹೇಳಿದ್ರೆ ಕೆ ಯ ವ್ಯಾಲ್ಯೂ ಏನು 1 ಸ್ಕ್ವೇರ್ ಅಂತ ಹೇಳಿದ್ರೆ ಅದರಲ್ಲಿ 1 ಆರ್ಬಿಟಲ್ ಅಷ್ಟೇ, ದಟ್ ಇಸ್ 1s. ಈಗ ಎಂ ಮೇಜರ್ ಶೆಲ್ ಇದೆ ಸರಿನಾ, ಎಂ ವ್ಯಾಲ್ಯೂ ಏನು, ಕೆ ಎಲ್ ಎಂ ವ್ಯಾಲ್ಯೂ ಇಸ್ 3 or 2, it's 3, right? 3. So 3 ಸ್ಕ್ವೇರ್ ಮಾಡು, ಎಷ್ಟಾಯ್ತು 9. ಹಾಗಾದ್ರೆ ಯಾವ್ದೆಲ್ಲ ಆರ್ಬಿಟಲ್, 3s, 3p and 3d. 9 ಆರ್ಬಿಟಲ್ ಸಿಗ್ತಾ ಇದೆಯಾ ನಿಮ್ಗೆ? ಆರ್ಬಿಟಲ್ ಅಂತ ಹೇಳಿದ್ರೆ ಅರ್ಥ ಏನು, ಓರಿಯಂಟೇಷನ್ ಆಫ್ ಸಬ್ಶೆಲ್ ಅಲಾಂಗ್ XYZ ಆಕ್ಸಿಸ್. ಸೊ ಇಲ್ಲಿ p ನಲ್ಲಿ 3 ಆರ್ಬಿಟಲ್ ಸಿಗ್ತಾ ಇದೆ, d ನಲ್ಲಿ 5 ಆರ್ಬಿಟಲ್ ಸಿಗ್ತಾ ಇದೆ. ಸೊ ಇಲ್ಲಿ 5 ಆರ್ಬಿಟಲ್ ಆಯ್ತಾ, 5 ಬಾಕ್ಸಸ್ ಆಯ್ತಾ, 5 and ಇಲ್ಲಿ 3 orbital here and 1 orbital from s. So together ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಆರ್ಬಿಟಲ್ ಆಯ್ತು, 9 ಆರ್ಬಿಟಲ್ ಆಯ್ತು. So this is important. Hafbah principle, all these they can ask for MCQs, so be ready, or even for 1 mark also. So Hafbah principle ಏನು, Pauli's exclusion, electronic configuration of chromium and copper ಏನು, emission spectra, EMR spectra ದಲ್ಲಿ which has maximum frequency, which has maximum wavelength, they'll ask that question as well. So then comes the third chapter, very easy chapter, but most of the students get confused with lot of concept here. Classification of elements and periodicity in properties. So what is wrong with this chapter, miss? ಈ ಚಾಪ್ಟರ್ ನಲ್ಲಿ ನಿಮಗೆ ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ ಇದೆ, ಅದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು ಆಯ್ತಾ. ಮಾಡರ್ನ್ ಪಿರಿಯಾಡಿಕ್ ಲಾ, ಮೆಂಡಲಿಯಸ್ ಪಿರಿಯಾಡಿಕ್ ಲಾ ಎರಡನ್ನು ಕೂಡ ಸ್ಟೇಟ್ ಮಾಡಿ ಅಂತ ಹೇಳಿ 1 ಮಾರ್ಕಿಗೆ ಕೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ MCQs ನಲ್ಲಿ ಕೇಳ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ SP, D and F block, for any 3 points you remember, characteristics as well as electronic configuration in general, very important. ಆಮೇಲೆ ಮೆಟಲಾಯ್ಡ್ಸ್ ಎಕ್ಸಾಂಪಲ್ ಯಾವುದು, ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಆಲ್ ದ ಬ್ಲಾಕ್ಸ್, law of triad, law of octaves, Mendeleev's periodic law, along the period how ionization enthalpy vary, atomic radii vary, beryllium and boron exception, aita nitrogen and oxygen exception for ionization enthalpy, electron gain enthalpy nalli fluorine, chlorine, oxygen, sulfur. So oxygen, sulfur, fluorine, chlorine, important. Define electronegativity, how electronegativity varies along the period, down the group. Most important questions. Yella 4 ಟ್ರೆಂಡ್ಗಳು, atomic size, ionization enthalpy, electronegativity, electron affinity, how it will vary along the period and down the group.
most expected question from this chapter. So then, compared to positive charge, why the compared to parent atom, why the cationic size is smaller? Compared to parent atom of oxygen, its negative ion has bigger size. ಯಾಕೆ ಇಂಥ ಕ್ವೆಶನ್ಸ್ ಅವ್ರು ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಸ್, ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಏನು, ಆಲ್ ದೀಸ್ ಆರ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫ್ರಮ್ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚಾಪ್ಟರ್ ನಿಂದ. See, from this chapter, define octet rule, write the limitation of octet rule. Octet rule limitations, very, very important, like BCl3 molecule, which has limited number of bonds surrounding to it. Expanded octet, for example, in sulfuric acid or SF6, there are more than 8 electrons sutta of the central metal atom. Adhe tara formal charge calculations. See, formal charge calculation, you can even expect this in MCQ part. That is where your expectation break and you feel like, oh my god, this they have asked in MCQs. I thought they'll ask it for 2 marks. How shocking. Ee tara ansutte nimgolagade. But yes, check ಮಾಡಿ papers na. Bond order, bond length, bond angle, dipole moment in all the 3, carbon dioxide including. VSEPR theory postulates structure of ammonia and water. How do you account for the bond angle? Like exactly sp3 hybridization iddu, you expect the bond angle to be 109 degree 28 minutes, yet the bond angle has variation in ammonia and water. Why it is? Okay, adanna keltare. Hybridization postulates, examples like ethene, ethine, ethane, PCl5, PCl5 ಇದೆ, PCl3 ಇಲ್ಲ ನಿಮಗೆ, right? So SF6 ಇದು hybridization ಕೇಳಬಹುದು. Molecular orbital theory postulates sigma and pi bond difference, bonding molecular orbital, anti-bonding molecular orbital, ಮತ್ತೆ electronic configuration according to MOT theory. Electronic configuration calculate ಮಾಡಿ, bond order na calculate ಮಾಡಿ, magnetic property na calculate ಮಾಡಿ, whether the given atom is having a magnetic nature or not. ಮತ್ತೆ hydrogen bonding, define hydrogen bonding, types of hydrogen bonding, why paranitrophenol ಮತ್ತೆ orthonitrophenol na easy ಆಗಿ separate ಮಾಡಬಹುದು, why orthonitrophenol is easily volatile whereas paranitrophenol has higher melting point. All these sort of questions you can expect from this part. Now from here you have plenty of question paper. This is one of the district question paper from Bagalkote. So idrallu kuda ನೀವು ನೋಡಬಹುದು number of questions ಅನ್ನ ಅವರು ಯಾವ ತರ ಕೇಳಿದ್ದಾರೆ ಅಂತ ಹೇಳಿ. Just zoom in. ಇದನ್ನ ನಿಮಗೆ ಪ್ರಾಕ್ಟೀಸಿಗೆ ನಾನು ಕೊಡ್ತಾ ಇದ್ದೀನಿ, ಇದೇ ಪೇಪರ್ ನಲ್ಲಿ ಇರುತ್ತೆ. ಸೊ ಈವನ್ ಫಾರ್ MCQs you will have ideas, right? ಮಿಸ್ ಯಾವ ತರ ಕೇಳಿದ್ದಾರೆ ಇಲ್ಲಿ ನೋಡಿ. ಒಂದು ಪೇಪರ್ ದಷ್ಟು ನಾನು ಹೇಳ್ತಾ ಹೋಗ್ತೀನಿ. SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಏನು, ಸಿಗ್ನಿಫಿಕೆಂಟ್ ಫಿಗರ್ ಕ್ಯಾಲ್ಕುಲೇಟ್ ಮಾಡಿ, 20 ಗ್ರಾಮ್ಸ್ ನಲ್ಲಿ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ 36 ಗ್ರಾಮ್ಸ್ ಆಫ್ ವಾಟರ್ ಎಷ್ಟು, 36 ಗ್ರಾಮ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯು ಡಿವೈಡ್ ದಟ್ ನಂಬರ್ ಬೈ first you calculate mole. You know that 1 mole has Avogadro particle. So 36 gram ಅಂತ ಹೇಳಿದ್ರೆ 2 moles of water. ಅದರಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದಾವೆ? 12 into 10 power 23 particles. ಆಪ್ಷನ್ ಯಾವ್ದು ಕರೆಕ್ಟ್ ಆಗಿರಬೇಕು? ಆಪ್ಷನ್ A should be correct. So hybridization and Lasigness test ಇದು, formal charge calculation, so pi bond calculation, black body radiation related, nucleophile groups related, cisplatin related FIBs ಕೇಳಿದ್ದಾರೆ. ಮತ್ತೆ ಲಾ ಆಫ್ ಡೆಫಿನೈಟ್ ಪ್ರೊಪೋರ್ಷನ್ಸ್, ಹಫ್ಬಾ ಪ್ರಿನ್ಸಿಪಲ್. ಫಾರ್ ಪಾರ್ಟ್ ಬಿ ನಲ್ಲಿ ಇವಾಗ ನೋಡಿ, ಪಾರ್ಟ್ ಎ ನಲ್ಲಿ ನಿಮಗೆ ಒಟ್ಟು 15 ಮಾರ್ಕ್ಸ್ ಇದೆ ಪಾರ್ಟ್ ಎ ನಲ್ಲಿ ಫಾರ್ MCQs. ಇನ್ನ 5 ಮಾರ್ಕ್ ಇದೆ, ಏನಿದೆ ಅದು FIBs ಇರುತ್ತೆ. FIB ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ 20 ಮಾರ್ಕ್ಸ್ ಇಲ್ಲ ಆಯ್ತು. ಪಾರ್ಟ್ ಬಿ ನಲ್ಲಿ ನೀವು ಎಷ್ಟು ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ? there will be 5 questions, 5 definite questions you have to answer. Each carries 2 marks. Total target will be 10 marks ಪಾರ್ಟ್ ಬಿ ನಲ್ಲಿ. ಅಂಡ್ ಪಾರ್ಟ್ ಸಿ ನಲ್ಲಿ, ಪಾರ್ಟ್ ಬಿ ನಲ್ಲಿ ನಿಮಗೆ ಬೇಜಾನ್ ಆಪ್ಷನ್ಸ್ ಇದೆ, ತುಂಬಾ ಆಪ್ಷನ್ಸ್ ಇದೆ. ಪಾರ್ಟ್ ಸಿ ಟೋಟಲ್ 9 ಮಾರ್ಕಿಗೆ ಟಾರ್ಗೆಟ್ ಮಾಡ್ತೀವಿ. ಪಾರ್ಟ್ ಸಿ ನಲ್ಲಿ 2 ಇದೆ. ಒಂದು ನಿಮ್ಮ ಕಂಪ್ಲೀಟ್ ಆಗಿರುವಂತಹ ಕೆಮಿಕಲ್ ಬಾಂಡಿಂಗ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಅದರಿಂದ ಕ್ವೆಶನ್ಸ್ ನ ಕೇಳಿದ್ದಾರೆ ಅವರು. ಪಾರ್ಟ್ ಸಿ ಇದು ಫಸ್ಟ್ ಪಾರ್ಟ್ ನಲ್ಲಿ. ಸೆಕೆಂಡ್ ಪಾರ್ಟ್ ನಲ್ಲಿ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಮೊಲಾಲಿಟಿ ಅಂದ್ರೆ ಥಿಯರಿಟಿಕಲ್ ಕ್ವೆಶನ್ಸ್ ಫ್ರಮ್ ದ ಫಸ್ಟ್ ಚಾಪ್ಟರ್, ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇಂದ, ಸ್ಟ್ರಕ್ಚರ್ ಆಫ್ ಆಟಮ್ ಇಂದ ಥಿಯರಿ ರಿಲೇಟೆಡ್ ಕಾನ್ಸೆಪ್ಟ್ಸ್ ಇರುತ್ತಲ್ಲ, 3 ಮಾರ್ಕ್ಸ್ ಇದು. ಅದನ್ನ ನೀವು ಪಾರ್ಟ್ ಸಿ ನಲ್ಲಿ ಪಾರ್ಟ್ ಸಿ ನಲ್ಲೂ ಕೂಡ 2 ಪಾರ್ಟ್ ಇದೆ, 4th ಪಾರ್ಟ್ ಅಂಡ್ 5th ಪಾರ್ಟ್. ಅಂಡ್ ಇನ್ ದ 5th ಪಾರ್ಟ್ ಯು ಕ್ಯಾನ್ ಅಬ್ಸರ್ವ್ ಸಚ್ ಕೈಂಡ್ ಆಫ್ ಕ್ವೆಶನ್ಸ್. ಸರಿನಾ? ಪಾರ್ಟ್ ಡಿ ನಲ್ಲಿ ಎಂಟೈರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ, ನೀವು 10 ಮಾರ್ಕ್ಸ್ ಗೆ ಬರೀತೀರಾ. ಪಾರ್ಟ್ ಇ ನಲ್ಲಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಎಕ್ಸ್ಪೆಕ್ಟೆಡ್ ಕ್ಯಾಲ್ಕುಲೇಷನ್ಸ್ ಇದೆಲ್ಲ ಕೂಡ.
ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪಿಂಕ್ ಕಲರ್ ಬಾಕ್ಸ್ ಇರುತ್ತಲ್ಲ, ಈಗ ಇದು ಕಾಣಲ್ಲ ಕ್ಲಿಯರ್ ಆಗಿ ಅಂತ ಹೇಳಿದ್ರೆ there is only one solution from my end. The solution is download the PDF, go to PW app. I'll be pasting this PDF link in the description box. Pin comment ನಲ್ಲಿ ಹಾಕಿಟ್ಟಿರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ವೆರೈಟಿ ಆಫ್ ಡಿಫ್ರೆಂಟ್ ಕ್ವೆಶನ್ ಪೇಪರ್ಸ್ ಫ್ರಮ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂಡ್ ಚೆಕ್ ಮಾಡಿ whatever the important concept I've told in this particular strategy will work or not. And I'm sure if you would practice this, you can score 70 on 70, not just 65 plus. All the best, hagadre. I'll meet you in another video. Until then, take care. Bye bye.